ಇಂದಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಆರಂಭಗೊಂಡಿದೆ. ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇಂದು ನಡೆಯಲಿದೆ. ಗೊಂದಲಗಳ ನಡುವೆಯೂ ರಾಜ್ಯದಲ್ಲಿ ಸಮೀಕ್ಷೆ ಶುರುವಾಗಿದೆ. 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಯಿಂದ ಮಾಹಿತಿ ಸಂಗ್ರಹವನ್ನ ಮಾಡಲಾಗುತ್ತೆ. ಒಟ್ಟು 16 ದಿನ ಈ ಜಾತಿ ಜನಗಣತಿ ಸಮೀಕ್ಷೆ ನಡೆಯಲಿದೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ಸಮೀಕ್ಷೆ ನಡೆಯಲಿದ್ದು, ಸಿಬ್ಬಂದಿ ಕೊರತೆ ಹಿನ್ನೆಲೆ ಬೆಂಗಳೂರಿನಲ್ಲಿ 2 ರಿಂದ 3 ದಿನ ಬಳಿಕ ಸಮೀಕ್ಷೆಯನ್ನ ಮಾಡಲಾಗುತ್ತೆ. 60 ಪ್ರಶ್ನೆಗಳ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ. ಮನೆ ಮನೆಗೆ ಭೇಟಿ ನೀಡಿ 60 ಪ್ರಶ್ನೆಗಳ ಮೂಲಕ ಸಿಬ್ಬಂದಿಗಳು ಮಾಹಿತಿಗಳನ್ನ ಸಂಗ್ರಹ ಮಾಡಲಿದ್ದಾರೆ. ಇನ್ನು ರಾಜ್ಯದಲ್ಲಿ ಒಟ್ಟು 425 ಕೋಟಿ ವೆಚ್ಚದಲ್ಲಿ ಹೊಸ ಸಮೀಕ್ಷೆ ಕೂಡ ಪ್ರಾರಂಭವಾಗಲಿದೆ. ಇನ್ನು ಹಲವು ಗೊಂದಲಗಳ ನಡುವೆಯೂ ಇಂದಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಪ್ರಾರಂಭಗೊಂಡಿದೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಈ ಸಮೀಕ್ಷೆನ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಲಾಗ್ತಿದೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಯಿಂದ ಮನೆ ಮನೆಗೂ ಭೇಟಿ ನೀಡಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾರೆ. ಒಟ್ಟು 16 ದಿನ ಈ ಜಾತಿ ಜನಗಣತಿ ಸಮೀಕ್ಷೆ ನಡೆಯಲಿದೆ. ಇನ್ನು ಬೆಂಗಳೂರಿನಲ್ಲಿ ನೋಡುವುದಾದರೆ ಈ ಸಿಬ್ಬಂದಿ ಕೊರತೆಯಿಂದ 2 ಇಲ್ಲ 3 ದಿನದ ಬಳಿಕ ಸಮೀಕ್ಷೆ ಮಾಡಲಾಗುತ್ತೆ. ಒಟ್ಟು 60 ಪ್ರಶ್ನೆಗಳ ಮೂಲಕ ಮನೆ ಮನೆಗೆ ಭೇಟಿ ನೀಡಿ ಸಿಬ್ಬಂದಿಗಳು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿನೋದ್ ಅವರು ನೀಡುತ್ತಾರೆ. ವಿನೋದ್, ಏನು ಇಂದಿನಿಂದ ಜಾತಿ ಜನಗಣತಿ ಸಮೀಕ್ಷೆ ಪ್ರಾರಂಭವಾಗಿರುವಂತದ್ದು, ಯಾವ ತರ ನಡೆಯುತ್ತೆ ಸಮೀಕ್ಷೆ ಎನ್ನುವುದರ ಬಗ್ಗೆ? ಲಾವಣ್ಯ, ಗೊಂದಲದ ಗೂಡಾಗಿರ್ತಕ್ಕಂಥ ಒಂದು ಜಾತಿ ಜನಗಣತಿಗಾಗಲೇ ಒಂದು ರಾಜ್ಯ ಸರ್ಕಾರ ಕೈ ಹಾಕದೆ. ಯಾಕಂದ್ರೆ ಇದುವರೆಗೂ ಸಹ ಒಂದು ಇಂದಿನಿಂದ ಆರಂಭ ಆದ್ರೂ ಸಹ ಒಂದು ಸಾಕಷ್ಟು ಲೋಪದೋಷಗಳು ಮತ್ತು ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳು ಬರ್ತಿದೆ. ಯಾಕಂದ್ರೆ ನಿಮ್ಗೆ ಉದಾಹರಣೆ ನಾವು ನೋಡಿದೆ, ಬೆಂಗಳೂರಲ್ಲಿ ಇನ್ನೂ 2 ದಿನಗಳ ಕಾಲ ಈ ಒಂದು ಏನು ಜಾತಿ ಸಮೀಕ್ಷೆ 2 ದಿನ ಡಿಲೇ ಆಗಿ ಆರಂಭ ಆಗುತ್ತೆ. ಸೊ ಇದೊಂದೇ ಅಷ್ಟೇ ವಿಚಾರ ಅಲ್ಲ, ಡಿಲೇ ಆಗೋದಷ್ಟಿಲ್ಲ. ಮತ್ತೆ ರಾಜ್ಯದ ನಾನಾ ಭಾಗದಲ್ಲಿ ಒಂದು ಸಮೀಕ್ಷೆ ಮಾಡೋದಕ್ಕೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು, ಅಂದ್ರೆ ಅವ್ರಿಗೆ ಕಿಟ್ ಕೊಡದೇ ಇರಬಹುದು, ಅವ್ರಿಗೆ ಸರಿಯಾದ ಮೂಲಭೂತ ಸೌಕರ್ಯ ವ್ಯವಸ್ಥೆಗಳಿರ್ಬೋದು. ಸೊ ಇನ್ನೂ ಹಲವಾರು ರೀತಿ ಸಮಸ್ಯೆಗಳು ಈಗ ಪ್ರಸ್ತುತವಾಗಿ ಕಾಣ್ತಾ ಇದೆ. ಮೊದಲನೇದಾಗಿ ಈ ಒಂದು ಜಾತಿ ಸಮೀಕ್ಷೆಗೆ ಅಂದ್ರೆ ಆ ಒಂದು ಕ್ಯಾಬಿನೆಟ್ ಇರತಕ್ಕಂಥ ಒಂದು 25 ಸಚಿವರುಗಳನ್ನು ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ ಒಂದು ವೇಳೆ ನೀವೇನಂದ್ರೆ ಪ್ರಬಲ ಸಮುದಾಯಗಳು ಬರ್ತದೆ, ಉದಾಹರಣೆಗೆ ನಾವು ನೋಡಿದ್ರೆ ಲಿಂಗಾಯತರಾಗ್ಲಿ ಮತ್ತೆ ಒಕ್ಕಲಿಗಾಗ್ಲಿ ವೀರಶೈವ ಲಿಂಗಾಯತ ಇವರು ಈ ಒಂದು ಜನಾಂಗದ ಪ್ರಮುಖ ನಾಯಕರ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇದರಿಂದ ಈ ಒಂದು ಸಮೀಕ್ಷೆ ಮಾಡೋದ್ರಿಂದ ರಾಜ್ಯದಲ್ಲಿ ಒಂದು ಪ್ರಬಲ ಸಮುದಾಯದ ಸಂಖ್ಯೆ ಕಡಿಮೆ ಆಗಲಿದೆ. ಒಂದು ವೇಳೆ ಈ ಒಂದು ಸಮೀಕ್ಷೆ ಆದ್ರೆ ಒಂದು ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ. ಅಂದ್ರೆ ಅಲ್ಪಸಂಖ್ಯಾತ ಅಂದ್ರೆ ಕೇವಲ ಮುಸ್ಲಿಂ ಅಷ್ಟೇ ಅಲ್ಲ, ಕ್ರೈಸ್ತರಾಗ್ಲಿ ಮತ್ತೆ ಜೈನರಾಗ್ಲಿ ಇವ್ರಗಳ ಸಂಖ್ಯೆ ಸಹ ಹೆಚ್ಚಿಗಿದೆ. ಆ ಒಂದು ಕಾರಣಕ್ಕೆ ಈ ಒಂದು ಸಮೀಕ್ಷೆ ಮಾಡೋದ ಬೇಡವಾ ಅಂದ್ಬಿಟ್ಟು ಒಂದು ಸಚಿವ MB ಪಾಟೀಲ್ ಆಗಿರ್ಬೋದು ಮತ್ತೆ DK ಶಿವಕುಮಾರ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಇವ್ರಿಗೂ ಸಹ ಈ ಒಂದು ಏನು ಸಮೀಕ್ಷೆ ಮಾಡೋದು ಬೇಡವಾ ಬೇಡ ಅಂತ. ಆದ್ರೆ ಇಷ್ಟೆಲ್ಲ ನಿಭಾಯಿಸಿ ರಾಜ್ಯ ಸರ್ಕಾರ ಅಂದ್ರೆ ಎಲ್ಲಾ ಸಚಿವರುಗಳನ್ನ ಸಂಭಾಳಿಸಿ ಮತ್ತೆ ಜೊತೆಗೆ ಈ ಒಂದು ಸಚಿವರಿಗೆ ಮತ್ತೊಂದು ತಲೆನೋವು ಏನಂದ್ರೆ, ಒಂದು ವೇಳೆ ಈ ಒಂದು ಸಮೀಕ್ಷೆ ಅಂಗೀಕಾರ ಆದ್ರೆ ಆ ಒಂದು ಸಮಯದಲ್ಲಿ ರಾಜಕೀಯವಾಗಿ ತಮ್ಮ ನಾಯಕರುಗಳಿಗೆ ಹಿನ್ನಡೆ ಆಗುತ್ತೆ. ತಮ್ಮ ಒಂದು ವೋಟ್ ಬ್ಯಾಂಕ್ ಏನಿದೆ ಅವ್ರಿಗೂ ಒಂದು ಛಿದ್ರ ಆಗುವ ಸಾಧ್ಯತೆಗಳಿದೆ. ಒಂದು ಕೆಲವಷ್ಟು ಸಚಿವರುಗಳಿಗೂ ಸಹ ಒಂದು ಭಯ ಕಾಡಲು ಆರಂಭಿಸಿದೆ. ಸೊ ಈ ಒಂದು ಕಾರಣಕ್ಕೆ ಒಂದು ಸಮೀಕ್ಷೆಯನ್ನು ಮಾಡೋದು ಬೇಡ ಅಂದ್ಬಿಟ್ಟು ಒಂದು ಮಾಡ್ತಿದ್ರೆ. ಆದ್ರೆ ಇಷ್ಟೆಲ್ಲ ವಿರೋಧಗಳು ಇದ್ರು ಮತ್ತೆ ಈ ವಿರೋಧಗಳು ಒಂದು ಕಡೆ ಮತ್ತು ಗೊಂದಲಗೂ ಸಹ ಒಂದು ಕ್ರಿಶ್ಚಿಯನ್ ನಲ್ಲಿ 63 ಉಪಜಾತಿಗಳಿದ್ದು ಅವುಗಳನ್ನ ಎಷ್ಟು ಮಾಡಬೇಕು ಬೇಡವಾ ಅನ್ನೋದು ಒಂದು ವಿಚಾರ ಒಂದು ಇತ್ತು. ಅದಕ್ಕೆ ಈಗಾಗಲೇ ಒಂದು ಏನು ಹಿಂದೂದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ಅವರು ಸಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗ ಇರ್ತಕ್ಕಂಥ 33 ಜಾತಿಗಳನ್ನ ಕೈ ಬಿಡಲಿದೆ. ಅಂದ್ರೆ ಉಪಜಾತಿಗಳು ಏನು ಬರ್ತಾ ಇದ್ವು ಅಂದ್ರೆ ಕ್ರಿಶ್ಚಿಯನ್ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಲಿಂಗಾಯತ ಆಗಿರ್ಬೋದು ಮತ್ತೆ ಕ್ರಿಶ್ಚಿಯನ್ ಏನೋ ಇವ್ರುಗಳು ಬರ್ತಾರೆ, ಆ ಒಂದು ಉಪಜಾತಿಗಳನ್ನ ಕೈ ಬಿಡೋದಕ್ಕೆ ಈಗ ಕೈ ಬಿಡಲಾಗಿದೆ. ಸೊ ಹೀಗಾಗಿ ಇಷ್ಟೆಲ್ಲ ಆದ್ಮೇಲೆ ಈಗ ಸಮೀಕ್ಷೆ ನಡೀತಿದೆ. ಒಂದು ಕಡೆ ಸಮೀಕ್ಷೆ ನಡೀತಿದೆ. ಎಷ್ಟು ದಿನದೊಳಗೆ ಆಗುತ್ತೆ? ಯಾಕಂದ್ರೆ ಒಂದು ಅಕ್ಟೋಬರ್ 2ನೇ ತಾರೀಕು 7ನೇ ತಾರೀಕಿನ ತನಕ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಅಕ್ಟೋಬರ್ 7ನೇ ತಾರೀಕು ಒಳಗಡೆ ಆಗುತ್ತೆ. ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ, 4 ಕೋಟಿ ಒಂದು ಮನೆಗಳಿದಾವೆ, ಮತ್ತೆ 7 ಲಕ್ಷ ಒಂದು ಸಿಬ್ಬಂದಿಗಳಿದಾವೆ ಇದಾರೆ. ಸೊ ಇಷ್ಟೆಲ್ಲ ಕೊಟ್ಟರು ಸಹ ಆಗುತ್ತಾ ಅನ್ನೋದು ಒಂದು ಸವಾಲಿನ ಕೆಲಸ ಆಗಿದೆ. ಸೊ ಹಾಗಾಗಿ ಒಂದು ಸಮೀಕ್ಷೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಈ ಒಂದು ಸಮೀಕ್ಷೆಯಲ್ಲಿ ರಿಸಲ್ಟ್ ಬರೆದಿದೆ, ಯಾವ ಸಮುದಾಯ ಪ್ರಬಲ ಸಮುದಾಯ ಆಗುತ್ತಾ ಅಥವಾ ಹಿಂದೂ ಸಮುದಾಯಗಳು ಇದರಲ್ಲಿ ಜಾಸ್ತಿ ಸಂಖ್ಯೆ ಆಡ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಮತ್ತೊಂದು ಈ ಒಂದು 60 ಕ್ವಶನ್ ಅಂದ್ರೆ ಈ ಒಂದು ಸಮೀಕ್ಷೆಯಲ್ಲಿ 50 ರಿಂದ 60 ಕ್ವಶನ್ಗಳು ಸಹ ಒಂದು ಕೇಳಿದ್ರೆ, ಆ ಒಂದು 60 ಕ್ವಶನ್ಗಳಲ್ಲಿ ಕೆಲವಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ಗಳಿದಾವೆ. ಅಂದ್ರೆ ನಿಮ್ಮ ಮೇಲೆ ಕೇಸ್ ಇತ್ತಾ, ನೀವು ಲೋನ್ ತಗೊಂಡಿದ್ರೆ ಯಾವ ಉದ್ದೇಶಕ್ಕೆ ಲೋನ್ ತಗೊಂಡಿದ್ದೀರಾ, ಅಥವಾ ನಿಮ್ಮ ಮನೇಲಿ ವೆಹಿಕಲ್ಗಳಿದಾವೆ, ನಿಮ್ಮ ಮಗು ಯಾವ್ದಕ್ಕೆ ಸ್ಕೂಲ್ ಬಿಟ್ಟಿದೆ. ಸೊ ಹೀಗೆ ಹಲವಾರು ಕಾಂಪ್ಲಿಕೇಟೆಡ್ ಕ್ವಶನ್ಗಳು ಇದಾವೆ. ಸೊ ಹೀಗಾಗಿ ಇವುಗಳಿಂದ ಸಹ ಒಂದು ರಾಜ್ಯ ಸರ್ಕಾರ ಈಗಾಗಲೇ ಟೀಕೆಗಳು ಗುರಿ ಆಗ್ತಿದೆ. ಒಂದು ಕಡೆ ಒಂದು ವಿಪಕ್ಷಗಳ ಕೆಂಗಣಿಗೆ ಗುರಿ ಆದ್ರೆ, ಮತ್ತೊಂದು ಕಡೆ ಈಗ ಸಾರ್ವಜನಿಕರು
ಸಚಿವರು ಅಂದ್ರೆ ಇಷ್ಟೆಲ್ಲ ಮಾಹಿತಿಗಳನ್ನ ತಗೊಂಡು ಏನ್ ಮಾಡ್ತೀರಾ ನೀವು ಅನ್ನೋದು ಸಹ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಇಲ್ಲಿರ್ತಕ್ಕಂಥ ಅಂದ್ರೆ ಸಾರ್ವಜನಿಕರು ಸಹ ಒಂದು ಬೇಸರ ಸಂಗತಿಯನ್ನು ಹೊರ ಆಗ್ತಕ್ಕಂಥ ಘಟನೆಗಳು ಈಗಾಗಲೇ ಕಣ್ಣು ಮುಂದೆ ಕಾಣ್ತಿದೆ. ಹೀಗಾಗಿ ಒಂದು ಸಮೀಕ್ಷೆ ಮುಗಿದ ನಂತರ ರಾಜ್ಯ ಸರ್ಕಾರನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಅನ್ನೋದು ಒಂದು ಕುತೂಹಲದ ಸಂಗತಿ ಆಗಿದೆ ಮತ್ತೆ ತುಂಬಾ ಕೌತುಕನೂ ಆಗಿದೆ. ಯಾಕಂದ್ರೆ ಇಡೀ ಒಂದು ಕ್ಯಾಬಿನೆಟ್ ಇಡೀ ಎಂಟೈರ್ ಕ್ಯಾಬಿನೆಟ್ ನ ವಿರೋಧ ಮಾಡಿಕೊಂಡು ಸಮೀಕ್ಷೆ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯ ಕೆಲಸ. ಸೊ ಹೀಗಾಗಿ ಸಚಿವರುಗಳನ್ನ ನಿಭಾಯಿಸಿ ಒಂದು ಜನಗಳನ್ನ ನಿಭಾಯಿಸಬೇಕು ಅನ್ನೋದು ಈಗ ಮುಖ್ಯಮಂತ್ರಿಗಳಿಗೂ ಒಂದು ಸವಾಲಿನ ಕೆಲಸ ಆಗಿದೆ. ಜೊತೆಗೆ ಇಲ್ಲಿ ಒಂದು ಕಡೆ ಏನಾದ್ರೂ ಒಂದು ಸಮೀಕ್ಷೆ ಒಂದು ಆದ ಮೇಲೆ ಒಂದು ವರದಿನ ಮಂಡನೆ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಎರಡು ತರ ಒಂದು ಕೆಟ್ಟ ಹೆಸರು ಬರಲಿದೆ. ಯಾವ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.